ಜೊತೆಗೆ ನಮ್ಮ ಬಾಗಲಕೋಟೆ ಮಾಜಿ ಶಾಸಕರ ವೀರಣ್ಣ ಚರಂತ್ ಮಾಡಿದ್ರು ಅವ್ರನ್ನೂ ಮಾತಾಡ್ಸೋಣ. ಸರ್, ಈಗ ಇಷ್ಟೆಲ್ಲ ಅನಾಹುತ ಆಯ್ತು, ಯಾರು ಹೊಣೆ ಸರ್? ಯಾಕಂದ್ರೆ ಈ ತರ ಪರಿಸ್ಥಿತಿ ಕೈ ಮೀರಿದೆ. ಬಾಗಲಕೋಟೆ ಶಾಂತಿಯುತವಾಗಿರುವಂತ ನಗರ, ಈ ತರ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ನಿಮ್ಗೆ ಗೊತ್ತಾಗೋದಿಲ್ಲ ಇದಕ್ಕೆ ಯಾರು ಹೊಣೆ ಅಂತ ಹೇಳಿ. ನಿನ್ನೆ ಪ್ರತಿ ಸಾರಿ ಮಾಡುವಂಗ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವ ಮಾಡಕತ್ತಾರ, ಮೆರವಣಿಗೆ ಹೋಗ್ತದ. ಪ್ರತಿ ವರ್ಷ ನಾವೆಲ್ಲ ಜಯಂತಿ, ಮಹಾಪುರುಷರ ಜಯಂತಿ ಮಾಡ್ತೀವಿ, ಶಿವಾಜಿ ಮಹಾರಾಜರದ್ದು ಮಾಡ್ತೀವಿ, ಬಸವ ಜಯಂತಿ ಮಾಡ್ತೀವಿ, ಕಿತ್ತೂರು ಚೆನ್ನಮ್ಮ ಜಯಂತಿ ಎಲ್ಲರೂ ಮಾಡ್ತಾಯಿದ್ದೀವಿ. ಮತ್ತು ಅವರು ಮೆರವಣಿಗೆ ಹೋಗುವಾಗ ಒಂದು ಮಸೀದಿಯಿಂದ 2 ಕಲ್ಲು ಒಗೆಯೋದು, ಚಪ್ಪಲಿ ಒಗೆಯೋದು ಅಂದ್ರೆ ಧೈರ್ಯ ಏನು ಅವ್ರಿಗೆ? ಯಾವ ಧೈರ್ಯ ಅದು? ಯಾಕೆ ಒಗಿಬೇಕು ಅವ್ರ ಕಲ್ಲು? ಅವರಲ್ಲ ಶಾಂತಿ ಕದಡ್ದವ್ರು ಯಾರು? ಅವ್ರು 8 ಮಂದಿನ ಅರೆಸ್ಟ್ ಮಾಡಿದರೆ ಮುಗಿಲಿಲ್ಲ. ಇದನ್ನು ಯಾಕೆ ಆತಿ? ಕಾರಣ ಏನು? ಮೊದಲ ಆ ಮಸೂತಿ ಹಾಕುಂತ ಇದೇ ಮಾಡ್ತಾರೆ ಅವರು. ಇದಕ್ಕೆ ಇಟ್ಟಾರ ಅವ್ರ ಮಸೂತಿಗಳನ್ನು, ಇಂಥ ಗಲಾಟೆ ಮಾಡೋಕೆ ಇಟ್ಟಾರ ಮಸೂತಿನ. ಅವ್ರ ಮೇಲೆ ಮೊದಲ ಆ ಮಸೂತಿ ಕೀಲಿ ಹಾಕ್ಬೇಕು. ಅದನ್ನು ಅವ್ರು ಯಾರದಾರ ಅವ್ರ ಮೇಲೆ ಕೇಸ್ ಹಾಕ್ತೀವಿ ನಾವು, ಅವ್ರನ್ನ ಅರೆಸ್ಟ್ ಮಾಡನ್ರಿ. ಅವ್ರನ್ನ ಯಾರದಾರ ಅಲ್ಲಿ ಆ ಮಸೂತಿ ಅಧ್ಯಕ್ಷ ಅದನೋ ಯಾವದನೋ ಅಧ್ಯಕ್ಷ ಅದನ್ನ, ಅವ್ರನ್ನ ಅರೆಸ್ಟ್ ಮಾಡಿರಿ, ಆ ಮಸೂತಿ ಕೀಲಿ ಹಾಕಂತ ಹೇಳ್ರಿ. ಇದು ಎದುರು ಸಲಾಗಿ ಇಡ್ತಾರೆ ಮಸೂತಿ, ಪ್ರಾರ್ಥನಾ ಮಾಡೋಕೆ ಇಡ್ತಾರೆ. ಈ ಕಲ್ಲು ಒಗ್ಯಾಕೆ ಚಪ್ಪಲಿ ಇಟ್ಟಿರ್ತಾರೆ ಇವ್ರ ಮಸೂತಿಯಾಗ. ಇದು ಒಳ್ಳೆಯ ಇದಲ್ಲ ಏನು. ಇದೊಂದು ಅವ್ರಿಗೆ ಸರ್ಕಾರ ಅವರಿಗೆ ಪರವಾಗಿರ್ತಾರೆ ಅಂಥೇಳಿ ಸುಮ್ಮನೆ ಅವು ಏನು ಒತ್ತು ಗಾಡಿ, ಆ ಜೋಪುಡಿ, ಅವು ಏನಂತಾರೆ ತಟ್ಟು ಕಟ್ಕೊಂಡು ಕುಂತಿರ್ತಾರೆ, ತಾವೇ ಬೆಂಕಿ ಹಚ್ಕೊಳ್ಳೋದು, ಇವ್ರು ಸುಟ್ರು ಅದಕ್ಕೆ ಲಕ್ಷ ಗಂಟಲೆ ಸರ್ಕಾರದಿಂದ ತೊಗೊಳ್ಳೋದು. ಇದೆಲ್ಲ ಸುಳ್ಳಿದು. ನಮ್ಮವ್ರು ಯಾರು ಈಗ ಇಷ್ಟು ದಿವಸ ಆತಲ್ಲ, ನೀವೇ ಇಲ್ಲೇ ಇದ್ರಿ ಎಲ್ಲ ಮೀಡಿಯಾದವ್ರು, ಇಷ್ಟು ದಿವಸ ಆಯ್ತು ಯಾರು ಒಬ್ಬರ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಗಲಾಟೆ ಮಾಡಿದ್ರಾ? ಯಾರು ಮಾಡಿಲ್ಲ. ಅವರು ಇಲ್ಲದ ಮೆರವಣಿಗೆ ಮಾಡ್ತಾರೆ. ಏನು ನವನಗರದಾಗ ಮೆರವಣಿಗೆ, ಇಲ್ಲಿ ಮೆರವಣಿಗೆ, ಏನು ಇದ್ದವ್ರು ಬಿದ್ದವ್ರು ಕೂಡ ಅಡ್ಡಾಡ್ತಾರೆ. ಅವಾಗೇನು ನಮ್ಮ ಹುಡುಗರು ಯಾರು ಅವ್ರಿಗೇನು ಕಲ್ಲು ಹೋಗಿದಾರೋ, ಚಪ್ಪಲಿ ಹೋಗಿದಾರೋ, ಏನು ಹೋಗಿದಾರೋ ಅವ್ರಿಗೆ? 2 ಸಲ ಮಾಡ್ತಾರೆ. ಇಲ್ಲೊಮ್ಮೆ ಮಾಡ್ತಾರೆ, ನವನಗರದಾಗ ಒಮ್ಮೆ ಮಾಡ್ತಾರೆ. ಎಲ್ಲಿದ್ದು ಇವು ಪದ್ಧತಿ ಇರಲಿಲ್ಲ. ನಮ್ಮ ಏನದಪ್ಪ, ನಮ್ಮ ಪಥಸಂಚಲನ ಆಗಲಿ, ನಮ್ಮ ಜಯಂತಿ, ಮಹಾಪುರುಷರ ಜಯಂತಿ, ಇವು 100 ವರ್ಷದ ಇತಿಹಾಸ ಇರುವಂಥ ಕೆಲಸ. ನಾವು ಮಾಡ್ಕೊಂಡ್ರೆ ಇದೇನು ಹಿಂದೂಸ್ತಾನ ಐತೆ, ಬೇರೆ ಏನಾರು ಐತೆ? ಎಲ್ಲಿ ಮಾಡಕತ್ತೀವಿ ನಾವು? ಎಲ್ಲಿ ಮಾಡಕತ್ತೀವಿ? ಆ ಶಾಂತಿ ಕದಡ್ದವ್ರು ಅವರು. ಅದನ್ನು ಮೊದಲು ಸರಿಯಾಗಿ ಅದನ್ನು ಸುಧಾರಿಸ್ಕೋಬೇಕು. ಇಲ್ಲದೆ ಹೋದರೆ ಮತ್ತೆ ಭಾಳ ದೊಡ್ಡ ದುರಂತಕ್ಕೆ ಕಾರಣಕಾರ ಅವ್ರು. ನಾನು ಹೇಳಿರ್ತೀನಿ. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ. ಯಾಕೆ ಪಾಕಿಸ್ತಾನ? ಹೋಗಣ್ಣ ಅವ್ರಿಗೆ. ಅಫ್ಘಾನಿಸ್ತಾನದಾಗ ಪಾಕಿಸ್ತಾನ ತಿನ್ನಾಕ ಕುಳಿಸೋದು ಹೋಗಂತ ಹೇಳ ಅವ್ರಿಗೆ. ಹೋಗಣ್ಣ ಅವ್ರಿಗೆ. ಅಲ್ಲೇ ಯಾರು ಬೇಡ ಅಂದಾರ? ದೇಶ ಇದು ಜಾತಿ ಆಧಾರದ ಮೇಲೇನೆ ವಿಭಜನೆ ಆಗಿಬಿಟ್ಟತಿ. ಇವ್ರನ್ನ ಇಟ್ಕೊಂಡು ನಾವು ಭೋಜ ಮಾಡಿ ಇವ್ರಿಗೆ ಹಾಕಾಕತ್ತೀವಿ. ಇಲ್ಲಿ ಯಾರು ಟ್ಯಾಕ್ಸ್ ಕೊಡ್ತಾರ, ಸರ್ಕಾರ ಟ್ಯಾಕ್ಸ್ ತಂದು ಇವರಿಗೆ ಕುಂದಿರಿಸ್ಕೊಳಕೋದು. ಇವ್ರೇನು ಇನ್ಕಮ್ ಟ್ಯಾಕ್ಸ್ ತುಂಬೋರಲ್ಲ, ಏನು ತುಂಬೋರಲ್ಲ. ಇವ್ರು ಭಾರಿ ಇವ್ರು ನಮ್ಮ ದೇಶಕ್ಕೆ. ಏನು ಮೊದಲು ಅವ್ರ ಮೇಲೆ ಅದನ್ನು ಮಸೂದಿ ಕಿಲಿ ಹಾಕಿಸಿ ಅವ್ನ ಮೊದಲು ಅರೆಸ್ಟ್ ಮಾಡೋಣ. ಈಗ ಏನಾರ ಆಯ್ತು ಅಂದರೆ ಬೇರೆ ಯಾವ ಸಂಸ್ಥಾದ ಮ್ಯಾಗ ನೀವು ಕ್ರಮ ತೊಗೊಳಕ್ಕೆ ಬರ್ತೀರಿ ಓಡಿ. ಮತ್ತು ಯಾಕೆ ತೊಗೋಬಾರ್ದು? ಆ ಸಂಸ್ಥಾನ ಅಲ್ಲನದು. ಅವನ್ನ ಅರೆಸ್ಟ್ ಮಾಡಿ ಮೊದಲು ಅದಕ್ಕೆ ಕೀಲಿ ಹಾಕಂತೇಳ್ರಿ. ಏನು ಅಲ್ಲ ಅದೇ ಹೇಳಿದಲ್ಲ, ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಯಾಕೆ? ಅದ್ರ ಉದ್ದೇಶ ಪ್ರೀ ಪ್ಲಾನ್ ಐತೆ ಅಂದಂಗ ಆತಲ್ಲ. ಒಬ್ಬ SP ಗೆ ತಲೆ ಹೊಡಿತು. ಘೋಷಣೆ ಹಾಕ್ತಾ ಎದುರಿಗೆ ಹಾಕ್ತಾ ಇದ್ದಾರೆ. ಮತ್ತೆ ಇಷ್ಟೆಲ್ಲ ಜನರು ಮಾಡ್ತಾರ. ಇಷ್ಟೆಲ್ಲ ಮಾಡಿದಾಗೂ ಅದು ಕಿತ್ತಲಿಕ್ಕೆ ಆಗೋದಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರ. ಮತ್ತೆ ಅಂತವ್ರ ಮೇಲೆ ಕ್ರಮ ತೆಗೆದುಕೊಳ್ಳಂಗಿಲ್ಲ ಅಂತಾರೆ. ಇದು ಮುಸ್ಲಿಂ ಪರವಾಗಿ ಅವರಿಗೆ ಅಷ್ಟು ಪ್ರೀತಿ ಇತ್ತು ಪಾಕಿಸ್ತಾನ. ಹೋಗ್ಲಿ, ಹೋಗಂತ ಹೇಳ ಅವ್ರಿಗೆ. ಇಲ್ಲಿ ಆಸ್ತಿ ಅದಾವ, ಇಲ್ಲಿ ಮಾರ್ಕೊಂಡು ಹೋಗೋಣ ಅವ್ರಿಗೆ. ಇದಿಷ್ಟು ಒಂದ್ ಕಡೆ ಇನ್ನೊಂದ್ ಕಡೆ ಬಾಗಲಕೋಟೆಯ ಮಾಜಿ ಶಾಸಕ ವೀರಣ್ಣ ಚರಂತ್ ಅವರ ಮಾತಾಗಿರುವಂತದ್ದು. ಯಾಕಂತಂದ್ರೆ ಇಲ್ಲಿ ಘಟನೆ ಆಗಿರುವಂತದ್ದು, ಘರ್ಷಣೆ ಆಗಿದ್ದು ಅವರಿಂದ. ಅವರೆಲ್ಲರೂ ಕೂಡ ಬಂಧಿಸಬೇಕು. ಯಾವುದೇ ಕಾರಣಕ್ಕೂ ಕೇವಲ 8 ಜನನ ಬಂಧಿಸಿದ್ರೆ ನಾವು ಸುಮ್ಮನೆ ಇರಲ್ಲ. ಇಲ್ಲಿ ಘಟನೆಯಲ್ಲಿ ಯಾರು ದುಷ್ಕೃತಿದ್ರೆ ಎಲ್ಲರೂ ಕೂಡ ಬಂಧಿಸುವ ಕೆಲಸ ಆಗಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿದ್ರ ಪರಿಸ್ಥಿತಿ ದುರಂತಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.